ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋಗೆ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ, ಸುಸ್ವಾಗತ. ನಾನಿವತ್ತು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನ ಜೊತೆ ಇದ್ದೀನಿ. ನೋಡಿ, ನಮಸ್ಕಾರ ಬಿಡಮ್ಮ. ಎಲ್ರಿಗೂ ನಮಸ್ಕಾರ. ಸೊ ಶ್ರೀಮತಿ ಮಂಜುಳಾ ಪ್ರಭಾಕರ್ ಅವರು ರೂಪಾ ಪ್ರಭಾಕರ್ ಅವ್ರ ಪಕ್ಕದಲ್ಲಿದ್ದಾರೆ. ಸೊ ಅಫ್ಕೋರ್ಸ್ ಪ್ರಭಾಕರ್ ಅವರು ಹೊರಗಡೆ ಹೋಗಿದ್ದಾರೆ, ಪ್ರಶಾಂತ್ ಅವರು ಕ್ಯಾಮ್ರಾ ಹಿಂದೆ ಇದ್ದಾರೆ. ಸೊ ಇವತ್ತು ನಮ್ಮಮ್ಮ ನಮ್ಮ ಮನೆಯಲ್ಲಿ ರೆಗ್ಯುಲರ್ ಆಗಿ ಅಂದರೆ ಒಂದೊಂದ್ಸಲ ಎಲ್ಲ ತಿಂದು ಬೇಜಾರಾದಾಗ, ಬಾಯಿ ಕೆಟ್ಟಾಗ, ಜ್ವರ ಬಂದಾಗ, ಸೊ ಆಮೇಲೆ ಎಲ್ಲಾದ್ರೂ ಊರಿಂದ ಬಂದಾಗ ಒಂಥರ ಹಾಯ್ ಅನ್ನಿಸ್ಬೇಕು ಅಂದಾಗ, ತುಂಬ ಮಧ್ಯಾಹ್ನ ಏನಾದರೂ ತುಂಬ ಹೆವಿ ಲಂಚ್ ಮಾಡಿದಾಗ, ಇದೆಲ್ಲದಕ್ಕೂ ಒಂದು ಸಿಂಪಲ್ ಆಗಿ ಆ್ಯಕ್ಚುಲಿ ಎಷ್ಟೊಂದು ಥರದ ಸಾರು ಮಾಡ್ತಾರೆ. ಅದರಲ್ಲಿ ಒಂದು ನಮ್ಮಮ್ಮನ ಸ್ಟೈಲ್ ನಿಂಬೆ ಹಣ್ಣಿನ ಸಾರು ಅಲ್ವಮ್ಮ? ಕರೆಕ್ಟ್. ನಿಂಬೆ ಹಣ್ಣಿನ ಸಾರು. ಸೊ ಈ ನಿಂಬೆ ಹಣ್ಣಿನ ಸಾರು ಒಬ್ರೊಬ್ರು ಒಂದೊಂದು ರೀತಿ ಮಾಡ್ತಾರೆ, ಅವ್ರವ್ರ ಮನೆಯಲ್ಲಿ ಅವ್ರವ್ರ ರೀತಿ ಮಾಡ್ತಾರಲ್ವ. ಸೊ ಇದು ನಮ್ಮ ಅಮ್ಮನ ಸ್ಟೈಲ್. ಸೊ ನಮ್ಮ ಅಮ್ಮನ ಸ್ಟೈಲ್ ನಿಂಬೆ ಹಣ್ಣಿನ ಸಾರು ಮಾಡೋದು ಹೇಗೆ, ಅದಕ್ಕೆ ಫಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲದನ್ನು ನೋಡ್ತೀವಿ. ಜಸ್ಟ್ ಇನ್ ಕೇಸ್ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟೇ ರಿಮೈಂಡ್ ಮಾಡಿಬಿಡ್ತೀವಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಲ್ವಮ್ಮ? ಹೇಳ್ಬಿಡಿ, ಬಾಯಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮ್ಮಮ್ಮನ ಆಶೀರ್ವಾದ, ನಮ್ಮಮ್ಮನ ಬಾಯಿ ಹಾರಕೆ ಅಂತ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ಸೊ ಈಗ ನಮ್ಮಮ್ಮನ ಸ್ಟೈಲ್ ನಿಂಬೆ ಹಣ್ಣಿನ ಸಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಇದು 5 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, 1 ನಿಂಬೆಹಣ್ಣು, 1 ಚಿಕ್ಕ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಸಕ್ಕರೆ, ಉಪ್ಪು, ಇದು ಜೀರಿಗೆ, ಮೆಣಸು. ಹಾಂ, ಇದು ಬೇಳೆ ಬೇಯಿಸ್ಕೊಂಡಿರೋ ಕಟ್ಟು. ಓಕೆ, ತೊಗರಿ ಬೇಳೆನ ಬೇಯಿಸ್ಕೊಂಡು ಚೆನ್ನಾಗಿ ಅದರಲ್ಲಿರೋ ಕಟ್ಟು, ಅಂದರೆ ಮೇಲ್ಗಡೆ ನೀರು ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಂಡು ಆ ನೀರನ್ನು ತೆಕ್ಕೊಳ್ಳೋದು. ಹಾಂ, ಓಕೆ, ಗೊತ್ತಾಯ್ತಲ್ವಾ? ತೊಗರಿ ಬೇಳೆಗೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಂಡು ಬೇಯಿಸ್ಬಿಟ್ಟು ಆ ನೀರನ್ನ ತೆಕ್ಕೊಳ್ಳೋದು, ವಿಚ್ ಇಸ್ ಕಟ್ ಅಲ್ವಾ? ಕಟ್ಟು ತೊಗರಿ ಬೇಳೆ ಕಟ್ಟಿದು. ಒಗ್ಗರಣೆಗೆ ತುಪ್ಪ, ಸಾಸಿವೆ, ಇಂಗು, ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇಂಗು ಬೇಕು ಅನ್ನೋರೇನು, ಬೆಳ್ಳುಳ್ಳಿ ಬೇಕು ಅನ್ನೋರು ಹಾಕೋಬಹುದು, ಇದಕ್ಕೆ ಹಾಕೋಬಹುದು. ಹಾಂ, ಈ ಸಾರಿಗೆ ಬೆಳ್ಳುಳ್ಳಿ ಬೇಕಾದ್ರೂ ಹಾಕೋಬಹುದು. ಹಾಂ, ಸ್ವಲ್ಪ ಶೀತ ಗೀತ ಆಗಿದೆ ಅನ್ನೋಂಥವ್ರಿಗೆ ಬೆಳ್ಳುಳ್ಳಿ ಸಕದ ಇರುತ್ತಲ್ಲ, ಜೀರಿಗೆ ಮೆಣಸು ಜೊತೆಗೆ ಬೆಳ್ಳುಳ್ಳಿ ಬಿದ್ರೆ ಇನ್ನೂ ಒಳ್ಳೇದಲ್ವಾ? ಬೇಕು ಅನ್ನೋರು ಹಾಕೋಬಹುದು. ಹಿಂಗೆ ಇಷ್ಟ ಇರೋರು ಹಿಂಗೆ ಹಾಕೊಳ್ಳಿ. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಹಿಂಗೆ ಹಾಕೊಳ್ಳಿ, ಬೆಳ್ಳುಳ್ಳಿ ಬೇಕು ಅನ್ನೋರು ಬೆಳ್ಳುಳ್ಳಿ ಹಾಕೊಳ್ಳಿ. ಸೊ ಈಗ ಫಸ್ಟ್ ಏನು ಮಾಡ್ತಾ ಇದೆಯಮ್ಮ? ಈ ಬೇಳೆನ ಮತ್ತೆ ನೀರು ಸ್ಟವ್ ಮೇಲೆ ಇಡಬೇಕು, ಕುದಿಸ್ಬೇಕಾ? ಓಕೆ. ಸೊ ಇದು ಇವಾಗ ಕುದಿಬೇಕಾ? ಚೆನ್ನಾಗಿ ಕುದಿಬೇಕು. ಅಲ್ಲಿ ತನಕ ಏನು ಹಾಕ್ಬಾರ್ದಾ? ಇಲ್ಲ. ಓಕೆ, ಉಪ್ಪು ಬೇಕಾದ್ರೆ ಹಾಕೋಬಹುದು. ಹಾಂ, ಕುದಿಲಿ. ನಾವು ಒಂದು ಸ್ವಲ್ಪ ಬೇಳೆನೂ ಹಾಕೊಂಡಿದೀವಲ್ಲ ಇದಕ್ಕೆ, ಚೂರೇ ಚೂರು ಅದು ಕಟ್ಟು ತೋಡ್ಕೊಳ್ಳುವಾಗ ಒಂದು ಸ್ವಲ್ಪ ಬೇಳೆ ಇದಾಗಿರೋದು ಅಡ್ಡಿ ಇಲ್ಲ. ಚೂರು ಬೇಳೆ ಬಿದ್ರೂ ಅಡ್ಡಿ ಇಲ್ಲ. ಇದು ಡ್ಯಾಡಿಗೆ ಇಷ್ಟ ಅಂತ ಹೇಳ್ತಿರ್ತೀಯ ಅಲ್ವಾ ನೀನು? ಡ್ಯಾಡಿಗೆ ಏನೇನು ಇಷ್ಟ ಹೇಳಮ್ಮ? ಅವ್ರಿಗೆಲ್ಲ ಸಾರು ಇಷ್ಟ. ಇನ್ನೊಂದೇನು ಗೊತ್ತಾ, ನಮ್ಮಪ್ಪಗೆ ನಾನು ಏನೇ ಮಾಡ್ಬೋದು, ಎಷ್ಟೇ ಟೇಸ್ಟಿಯಾಗಿ ಮಾಡಿದ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ಅಂದರೆ ನಿಮ್ಮಮ್ಮ ಮಾಡೋ ಥರ ಇಲ್ಲ ಅಂತ. ಸೊ ನಮ್ಮಮ್ಮಂಗೆ ಅದು ಗೊತ್ತಿರಲ್ಲ, ಬಟ್ ನಮ್ಮ ಡ್ಯಾಡಿಗೆ ನಮ್ಮಮ್ಮ ಮಾಡೋದೇ ಅಲ್ಟಿಮೇಟ್ ಅನ್ನೋ ಥರ. ಹೌದು. ಅವ್ರಿಗೆ ಅದೇ ಇಷ್ಟ. ಯಾಕಂದ್ರೆ ಅವ್ರಿಗೆ ಐಟಮ್ಸ್ ಬೇಕು, ಪಲ್ಯ, ಸಾರು, ಹುಳಿ, ಇದು ಕರೆಕ್ಟ್ ಆಗಿರ್ಬೇಕು. ತೊಕ್ಕು, ಚಟ್ನಿ ಪುಡಿ, ಗೊಜ್ಜುಗಳು ಇದಿರ್ಲೇಬೇಕು. ಫಸ್ಟ್ ಪಿಡ್ಚೆ ಅನ್ನ, ಆಮೇಲೆ ಹುಳಿ ಸಾರು, ಮೊಸರನ್ನ. ಪಿಡ್ಚೆ ಅನ್ನ ಅಂತ ಹೇಳಿದ್ರೆ ಲೈಕ್ ಚಟ್ನಿ ಪುಡಿ ಅನ್ನ, ಆವಗಾಯಿ ಅನ್ನ, ಈ ಥರ. ಫಸ್ಟ್ ನಾವು ಮೇನ್ ಕೋರ್ಸ್ಗಿಂತ ಬರ್ತೀವಲ್ಲ, ಇದು ಸ್ಟಾರ್ಟರು, ಮೇನ್ ಕೋರ್ಸು ಮಧ್ಯದಲ್ಲಿ ಇರುವಂಥದ್ದು ಪಿಡ್ಚೆ ಅನ್ನ. ಎಲ್ಲ ಪಲ್ಯಗಳು, ಎಲ್ಲ ಪಿಡ್ಚೆ ಅನ್ನಗಳೇ. ಬಟ್ ನಮ್ಮಮ್ಮ ಸ್ವಲ್ಪ ಕಡಿಮೆ ಅವೆಲ್ಲ. ಪಿಡ್ಚೆ ಅನ್ನ ನೀನು ಕಡಿಮೆನೇ ಆ್ಯಕ್ಚುಲಿ. ಆ್ಯಂಡ್ ನಾನು ನಮ್ಮಪ್ಪ ಸ್ವಲ್ಪ ಅಂದರೆ ಇವಾಗ ಪಲ್ಯಗಳು ಆ ಥರ ಎಲ್ಲ ಕಲ್ಸೋದೆಲ್ಲ ಮಾಡ್ತೀನಿ, ನೀನು ಅದೆಲ್ಲ ತುಂಬ ಕಡಿಮೆನೇ ಅಲ್ವಾ? ಪಲ್ಯ ಕಳಿಸ್ತೀನಿ, ಕಡಿಮೆ. ನಂಗೆ ಹುಳಿ ಚೆನ್ನಾಗಿದ್ಬಿಟ್ರೆ ಬೇರೆ ಏನು ಬೇಡ. ಅದೇ. ಆ್ಯಂಡ್ ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ ತರಕಾರಿ ಜಾಸ್ತಿ ಹಾಕಿ ಹುಳಿನಲ್ಲಿ ಇದು ಮಾಡ್ತೀನಿ. ಇವಾಗ ತರಕಾರಿ ಉಪ್ಪಿಟ್ಟು ಮಾಡಿದ್ರೆ ತರಕಾರಿ ಜಾಸ್ತಿ ಹಾಕಿ ರವೆ ಕಡಿಮೆ ಹಾಕ್ತೀನಿ. ನಮ್ಮಮ್ಮಂಗೆ ಹಂಗೆ ಇಷ್ಟ ಆಗಲ್ಲ, ಅಷ್ಟೊಂದು ಜಾಸ್ತಿ ತರಕಾರಿ ಹಾಕ್ಬಿಡ್ಬಾರ್ದು. ಇನ್ನು ಹಾಕ್ತಿರ್ತಾರೆ. ತರಕಾರಿ ಕಡಿಮೆ ಇರಬೇಕು, ರವೆ ಜಾಸ್ತಿ. ಕಾಳು ಉಪ್ಪಿಟ್ಟಿಗೆ ಮಾತ್ರ ಕಾಳು ಜಾಸ್ತಿ ಇರಬೇಕು, ರವೆ ಕಡಿಮೆ ಇರಬೇಕು. ಆದರೆ ಬನ್ಸಿ ರವೆ ಎಲ್ಲ ನಂಗೆ ಉಪ್ಪಿಟ್ಟು ಇಷ್ಟ. ನನಗೂ ಅಷ್ಟೇ, ಬನ್ಸಿ ರವೆ ಉಪ್ಪಿಟ್ಟೆ ಇಷ್ಟ. ಕಾಳಿಗೆ ಅದೇ ಚೆನ್ನಾಗಿರೋದು. ಬಟ್ ಪ್ರಶಾಂತಿಗೆ ಮೀಡಿಯಂ ರವೆ ಉಪ್ಪಿಟ್ಟು ಇಷ್ಟ, ಅವರೆಕಾಳು ಉಪ್ಪಿಟ್ಟು ಅಲ್ವೇನ್ರಿ? ಅವ್ರಿಗೇನಂದರೆ ವೈಟ್ ಉಪ್ಪಿಟ್ಟು, ಈ ಗೋಸ್ ವಿತ್ ದ ಕಲರ್. ವೈಟ್ ಉಪ್ಪಿಟ್ಟು, ಬನ್ಸಿ ರವೆ ವೈಟ್ ಬರಲ್ವಲ್ಲ, ಸ್ವಲ್ಪ ಕಲರ್ ಬರುತ್ತಲ್ಲ.
ಆಮೇಲೆ ಅದಷ್ಟೇ ಮಾಡಿದ್ರು ಉದುರಾಗೇ ಆಗಿರುತ್ತೆ. ಅದು ಚೆನ್ನಾಗಿರುತ್ತೆ ಅದೇ ಎಲ್ರಿಗೂ ಕೆಲವರಿಗೆ ಇಷ್ಟ. ಹೆಲ್ತ್ ವೈಸ್ನು ಮೀಡಿಯಂ ರವೆಗಿಂತ ಬನ್ಸಿ ರವೆ ಒಳ್ಳೇದು, ಯಾಕಂದ್ರೆ ಗೋಧಿಯಿಂದ ಮಾಡಿರೋದಲ್ವಾ. ಹೌದು. ಸೊ ಹಂಗಾಗಿ ಅದೇ ಒಳ್ಳೇದು ಹೆಲ್ತ್ ವೈಸು. ಲೈಕ್ ಚಿರೋಟಿ ರವೆ ಕಮ್ಸ್ ಲಾಸ್ಟ್, ಮೀಡಿಯಂ ರವೆ ಮಧ್ಯದಲ್ಲೇ ಬರುತ್ತೆ, ಬನ್ಸಿ ರವೆ ಫಸ್ಟ್ ಬರುತ್ತೆ ರವೆಗಳಲ್ಲಿ ಹೆಲ್ತ್ ವೈಸ್ ಒಳ್ಳೇದು ಅಂತ ಹೇಳಿದ್ರೆ. ಗೊತ್ತಾಯ್ತಕ್ಕಂತ. ಸೊ ಹಾಗಾಗಿ ಬನ್ಸಿ ರವೆ ಉಪ್ಪಿಟ್ಟೆ ಮಾಡೋದು ನಾನು ಜಾಸ್ತಿ. ನೋ ಅಂತೆ ನೋಡಲ್ಲಿ. ಡ್ಯಾಡಿಗೂ ಮೀಡಿಯಂ ರವೆ ಉಪ್ಪಿಟ್ಟು ಇಷ್ಟನಾ? ಬನ್ಸಿ ರವೆ. ಬನ್ಸಿ ರವೆ. ಹಾಂ, ಈಗ ಒಂಚೂರು ಬಿಸಿ ಆಗಿದೆ ಅಲ್ವಮ್ಮ? ಬಿಸಿ ಆಗಿದೆ. ಈಗ ಇದಕ್ಕೆ ಟೊಮೆಟೊ, ಸೌಟ್ ಬಿಸಿ ಆಗ್ಬಿಟ್ಟಿದೆ, ಕೈ ಸುಡ್ತು ನಮಗೆ ಜಾಸ್ತಿ. ಅದಕ್ಕೆ ಹುಷಾರಾಗಿ ಅಡುಗೆ ಮಾಡಬೇಕು ಅನ್ನೋದು. ಟೊಮೆಟೊ, ಹಸಿಮೆಣಸಿನ್ಕಾಯಿ ನೋಡಿ ಡೈರೆಕ್ಟಾಗಿ ಹಾಕ್ಬಿಡ್ತೀವಿ ಹಸಿಮೆಣಸಿನ್ಕಾಯಿ. ಹೌದು, ಹುರ್ಕೊಳ್ಳೋದು ಗಿರ್ಕೊಳ್ಳೋದು ಏನು ಮಾಡಬಾರ್ದು, ಹಾಗೆ ಹಾಕ್ಬೇಕು. ಗೊತ್ತಾಯ್ತಾ? ಹಸಿಮೆಣಸಿನ್ಕಾಯಿನ ಹಸಿಯಾಗಿ ಹಾಕ್ತಾ ಇದೀವಿ ನಾವು, ಹುರ್ಕೊಳ್ತಿಲ್ಲ. ಉಪ್ಪು ಕಲ್ಲುಪ್ಪು ಹಾಕ್ರೆ ಓಕೆ ಸಾಕಾ? ಜೀರಿಗೆ ಮೆಣಸೆಲ್ಲ ಲಾಸ್ಟ್ ಅಲ್ಲ. ಇದು ಚೆನ್ನಾಗಿ ಕುದಿಬೇಕು ಇವಾಗ. ಇದು ಕುದಿಬೇಕು, ಟೊಮೆಟೊ ಸ್ವಲ್ಪ ಬೇಯಬೇಕಲ್ಲ. ಹೌದು. ಟೊಮೆಟೊನು ನಾವು ತೆಗೆದುಬಿಡ್ತೀಯಾ? ಹಾಂ, ತೆಗೆದುಬಿಡು. ಇವಾಗ ಹುರ್ಕೊಂಬಿಟ್ರೆ. ಹೌದು, ಪ್ಲಸ್ ಇನ್ನೊಂದು ಇವಾಗ ಚೆನ್ನಾಗಿದ್ದು ಕಾದೋಗಿದೆ. ಎಸ್, ಚೆನ್ನಾಗಿ ಸುಟ್ಟೋಗ್ಬಿಟ್ಟಿತ್ತು ನನ್ನ ಕೈ, ಬೆರಳು ಸುಡ್ತು. ಟೊಮೆಟೊನ ಹುರಿದು ಬೇಕಾದ್ರೆ ಹಾಕ್ಬೋದಾ ಎಣ್ಣೆಲಿ? ಎಲ್ಲ ಹಸಿದೇ ಇರಬೇಕು, ಚೆನ್ನಾಗಿ ಅದ್ರ ಜೊತೆನೆ ಬೇಳೆ ಜೊತೆ ನೀರು ಜೊತೆನೆ ಬೆಂದು ಅದೇ ಥರ ಇರಬೇಕು. ಈಗ ಜೀರಿಗೆ ಮೆಣಸನ್ನ ಪುಡಿ ಮಾಡ್ಕೋಬೇಕು. ನೋಡಿ, ಇದು ನಮ್ಮ ಅಮ್ಮನ ಸ್ಟೈಲ್. ನಾನು ಹೇಳೋದಲ್ಲ, ನಮ್ಮಮ್ಮ ಮಾಡೋ ಸ್ಟೈಲ್ ನಿಂಬೆ ಹಣ್ಣಿನ ಸಾರು ಅಂತ. ಕೆಲವ್ರು ಇವಾಗ ಹೇಳ್ತೀರಾ, ಮೇಡಮ್ ಟೊಮೆಟೊನ ಹುರಿದ್ಬಿಟ್ಟು ಹಾಕಿದ್ರೆ ಬೇಗ ಆಗ್ಬಿಡುತ್ತಲ್ಲ, ಮೆಣಸಿನ್ಕಾಯಿನ ಹುರಿದು ಹಾಕಿದ್ರೆ ಅಸಿಡಿಟಿ ಆಗಲ್ಲ, ಈ ಥರ ಎಲ್ಲ ಅಲ್ವಾ? ಸೊ ಇದು ನಮ್ಮಮ್ಮನ ಸ್ಟೈಲ್ ನಿಂಬೆ ಹಣ್ಣಿನ ಸಾರು. ನಿಮ್ಮನೇಲಿ ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ. ಓಕೆ, ಜೀರಿಗೆ ಮೆಣಸು ನೀನು ಕುಟ್ಟೋಷ್ಟೇನಿಲ್ಲ. ಓ, ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗೋಯ್ತು. ಕಡಿಮೆ ಮಾಡೋ, ಕಡಿಮೆ ಮಾಡಿದ್ದೀನಿ. ಬೇಯಬೇಕು. ಫುಲ್ಲು ಸಿಮ್ಮಲ್ಲಿ ಎಲ್ಲ ರಸ ಬಿಟ್ಕೋಬೇಕು. ಹಸಿಮೆಣಸಿನ್ಕಾಯ್ದು, ಟೊಮೆಟೊದು ಎಲ್ಲ ಸಾರಿಗೆ ಇಳ್ಕೋಬೇಕು, ಹೀರ್ಕೋಬೇಕು. ಹಂಗೆ ಸಾರು ಅಲ್ವಮ್ಮ? ಇದು ನೋಡು, ಇದೇನು ನಾವೇನು ಇದು ಮಾಡುವಷ್ಟಿಲ್ಲ. ಹೌದಾ? ಕುಟ್ಟೋದೆಲ್ಲ ಏನಿಲ್ಲ. ಇದು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ, ಸುಮ್ಮನೆ ಹಿಂಗೆ ಬಗ್ಗಿಸ್ಕೊಂಡ್ರೆ ಬರುತ್ತೆ. ಪ್ರಾಕ್ಟಿಕಲ್ ಆಗಿ ನಾನು ಹಾಕುವಾಗ ತೋರಿಸ್ತೀನಿ, ಆಯ್ತಾ ನಿಮಗೆ? ಆ್ಯಂಡ್ ಈ ಥರದ್ದು ಡಿಫ್ರೆಂಟ್ ಪ್ರಾಡಕ್ಟ್ಸ್ನೆಲ್ಲ, ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಾಡಕ್ಟ್ಸನ್ನ ನಾನು ನಿಮಗೆ ಈ ಒಂದು ವಿಡಿಯೋನಲ್ಲಿ ಟ್ಯಾಗ್ ಮಾಡಿರ್ತೀನಿ. ನಿಮಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ, ಓಕೆನಾ? ನಿಮಗೆ ಹುಡ್ಕಾಡೋವಂಥ ಒಂದು ಜಂಜಾಟ ಸ್ವಲ್ಪ ಕಡಿಮೆ ಆಗಲಿ ಅಂತ. ಆ್ಯಂಡ್ ನನ್ನ ಲೈಕಿಂಗು, ನನ್ನ ಟೇಸ್ಟು ನಿಮಗೆ ಮ್ಯಾಚ್ ಆಗೋದಿತ್ತು ಅಂದರೆ ಯು ಕ್ಯಾನ್ ಪರ್ಚೇಸ್ ಡೈರೆಕ್ಟ್ಲಿ. ಜಸ್ಟ್ ಇನ್ ಕೇಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ನೋಡಿ ಇದು ಆ್ಯಕ್ಚುಲಿ ಆಗ್ಯಾರೋದು, ನಾನು ತೊಗೊಂಡಿರೋದು ಅಮೆಝಾನ್ ಸ್ಪೈಸ್ ಗ್ರೈಂಡರ್ ಅಂತಾರ ಇದನ್ನು. ಪೆಪ್ಪರ್ ಗ್ರೈಂಡರ್, ಮೋಸ್ಟ್ಲಿ ಪೆಪ್ಪರ್ ಗ್ರೈಂಡರು, ಬಟ್ ಜೀರಿಗೆ ಮತ್ತು ಪೆಪ್ಪರ್ ಎರಡೂ ಹಾಕಿದ್ದೀನಿ ಇದ್ರಲ್ಲಿ. ನಾನು ಒಂದ್ಸಲ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಬೆಂಡ್ ಮಾಡಿದ್ರೆ ಇದ್ರ ಜೊತೆ ಪೌಡರ್ ಆಗೋದಲ್ಲದೆ ಲೈಟು ಬರುತ್ತೆ. ಸೊ ನಮಗೆ ಕತ್ಲೆ ಅಂತ ಆಗಲ್ಲ, ಟಾರ್ಚ್ ಲೈಟು ಬರುತ್ತೆ, ನೀಟಾಗಿ ಹಾಕ್ಬೋದು. ಇಲ್ಲಿ ನಾನು ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇದರಿಂದ. ಸೊ ಅದು ಮತ್ತು ಇವಾಗ ಶುಂಠಿ ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀವಿ. ಹಾಕ್ಬಿಡಮ್ಮ. ಶುಂಠಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಶುಂಠಿ ತುರಿ ಮತ್ತು ಜೀರಿಗೆ ಮೆಣಸು ಪೌಡರ್. ಹಾಂ, ಜೀರಿಗೆ ಮೆಣಸು ಫ್ರೆಶ್ ಆಗಿ ಹಾಕಿದ್ರೆ ಒಂದು ಟೇಸ್ಟ್ ಇರುತ್ತೆ. ನೀವು ಪೌಡರ್ ಬೇಕಾದರೂ ಹಾಕ್ಬೋದು ಅಲ್ವಮ್ಮ? ಯಾವ್ದು ಬೇಕಾದರೂ ಹಾಕ್ಬೋದು. ಜೀರಾ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರ್ ರೆಡಿ. ಏನಾದರೂ ಇದು ಕುಟ್ಟೆ ಹಾಕೋದೆ ಟೇಸ್ಟ್. ಹಾಂ, ಅಂದರೆ ಜಸ್ಟ್ ಲೈಕ್ ದಿಸ್. ಇದು ಓಕೆ, ಫ್ರೆಶ್ ಇರಬೇಕು. ನಾವು ಅಂಗಡಿಯಿಂದ ತರ್ತೀವಿ, ಅದೆಲ್ಲ ಹಳೇದಾಗ್ಬಿಟ್ಟಿರುತ್ತಲ್ವಾ, ಅವಾಗಲೇ ಕುಟ್ಟಿ ಅವಾಗಲೇ ಮಾಡಿದ್ರೆ ಚೆನ್ನಾಗಾಗುತ್ತೆ. ಆ್ಯಂಡ್ ಹುರಿದು ಗಿರ್ದು ಏನೂ ಇಲ್ಲ, ಎಲ್ಲ ಹಾಗೆ ಹಾಕಿರೋದು. ರೋಸ್ಟ್ ಮಾಡಿ ಜೀರಾನ ಪೆಪ್ಪರ್ನ ಏನೂ ಇಲ್ಲ, ಡೈರೆಕ್ಟಾಗಿ ಹಾಕಿರೋದು. ಓಕೆನಾ? ಸೊ ಈಗ ಇದು ಕುದಿಯೋಕೆ ಬಿಡ್ಬೇಕಮ್ಮ ಚೆನ್ನಾಗಿ. ಆಗಿದೆಯಾ ಟೊಮೆಟೊ ಈಗ? ನೋಡು. ಹಾಂ, ಆ್ಯಕ್ಚುಲಿ ಸಾರೆಲ್ಲ ಹಾಗಾಗಿ ಬಿಸಿ ಬಿಸಿ ಒಂದು ಲೋಟ ಕುಡಿಯೋದು ಚೆನ್ನಾಗಿರುತ್ತಲ್ಲ. ಓಕೆ, ಆಲ್ಮೋಸ್ಟ್ ಸಾರು ಚೆನ್ನಾಗಿ ಕುದ್ದು ರೆಡಿ ಆಗಿದೆ. ನಾನು ಫುಲ್ಲು ಕಡಿಮೆ ಮಾಡ್ಕೊಂಡಿದ್ದೀನಿ. ಇವಾಗ ಈಗ ಏನಾಗ್ತೀವ? ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಕೊತ್ತಂಬರಿ ಸೊಪ್ಪು ನೋಡಿ ನಮ್ಮಮ್ಮ ಸಣ್ಣಗೆ ಹೆಚ್ಚಿರೋದು ಅದೆಲ್ಲ ಏನಿಲ್ಲ, ಜಸ್ಟ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಥರ ಒಂದು ಇದರಲ್ಲಿ ಒಂದು 3 ಭಾಗ ಮಾಡ್ಕೊಂಡಿದ್ದಾರೆ. ಹಿಂಗೆ ಮುರಿದು ಒಂದು 2-3 ಭಾಗ ಮಾಡ್ಕೊಳ್ಳೋದಷ್ಟೇ. ನಾನು ಅದೇ ಕೇಳಿ, ಯಾಕಮ್ಮ ಹೆಚ್ಚಲ್ವಾ ಅಂತ. ಬೇಡ ನೀಟಾಗಿ ಪಕ್ಕಕ್ಕೆ ತೆಗೆದಿಟ್ಬಿಡ್ಬೋದು ಇದನ್ನು, ಅದಕ್ಕೆ ಹೆಚ್ಚೋದು ಬೇಡ ಅಂದರು. ಸೊ ಈಗ ಸಕ್ಕರೆ, ಈಗ ಒಂದು ಸ್ವಲ್ಪ ಸಕ್ಕರೆ, ಇದು ಆಪ್ಷನಲ್, ನಿಮ್ಮಿಷ್ಟ, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಬಟ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ರುಚಿ ಹೆಚ್ಚಾಗತ್ತೆ. ಯಾವುದೇ ಖಾರಕ್ಕೂ ಸ್ವಲ್ಪ ಸಿಹಿ ಬಿದ್ದರೆ, ಯಾವುದೇ ಸಿಹಿಗೂ ಸ್ವಲ್ಪ ಉಪ್ಪು ಬಿದ್ದರೆ ಸಕ್ಕತ್ತಾಗಿರುತ್ತೆ. ಹಾಕಮ್ಮ.
ನಮ್ಮಮ್ಮಂಗೆ ಏನಂದ್ರೆ ಎಷ್ಟೇ ಸ್ಪೂನು ತಟ್ಟೆ ಲೋಟ ಇದ್ರೂ ಕೈಯೇ ಮೆಜರ್ಮೆಂಟು, ಪಕ್ಕ ಮೆಜರ್ಮೆಂಟು. ಹಿಂಗೆ ಹಾಕಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಎಷ್ಟು ಬಿದ್ದಿದೆ ಏನೋ ಅವ್ರಿಗೆ ಗೊತ್ತಾಗಲ್ಲ ಹೆಂಗಿದೆ ಅಂತ ಹೇಳಿದ್ರೆ. ಈಗ ಇದು ಕುದ್ದ ಮೇಲೆ ಕುದ್ದಿದೆ ಚೆನ್ನಾಗಿ, ಲಾಸ್ಟಲ್ಲಿ ನಿಂಬೆಹಣ್ಣ. ಯಾಕಂದ್ರೆ ಮೊದಲೇ ಹಾಕ್ಬಾರ್ದು, ಕೈ ಬಂದ್ಬಿಡತ್ತಲ್ಲ. ನಿಂಬೆಹಣ್ಣು ಕುದಿಸ್ಬಿಟ್ರೆ ಜಾಸ್ತಿ ಕಹಿ ಬಂದ್ಬಿಡುತ್ತೆ. ಇದೇನು ಕೆಡಲ್ಲ, ಬೆಳಗ್ಗೆಯಿಂದ ರಾತ್ರಿವರೆಗೂ ನೋ ಪ್ರಾಬ್ಲಮ್. ಹೌದಾ? ಯಾಕೆಂದ್ರೆ ಕೊಬ್ಬರಿ ಹಾಕಿರಲ್ಲ, ಈ ಚೆನ್ನಾಗಿ ಕುಚ್ಚಿರ್ತೀವಿ, ಜೀರಿಗೆ ಮೆಣಸು ಹಾಕ್ತಿವಿ, ನಿಂಬೆಹಣ್ಣು ಹಾಕ್ತಿವಿ, ಅದರಿಂದ ಏನು ಆಗೋದಿಲ್ಲ. ಸೊ ಕೆಡಲ್ಲ. ನೋಡಿ ಕುದೀತು ಚೆನ್ನಾಗಿ. ಆಫ್ ಮಾಡ್ಲಾ? ಈಗ ಚೆನ್ನಾಗಿ ಕುದೀತಿದೆ, ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿದ ಮೇಲೆ ನಿಂಬೆಹಣ್ಣು ಹಿಂಡ್ಕೋಬೇಕು. ಈಗ 1 ನಿಂಬೆಹಣ್ಣು ಇಟ್ಕೊಂಡಿದೀವಿ, ಎಷ್ಟು ಹಾಕ್ತಿದ್ಯಾ ನೀನು? ಅರ್ಧನಾ? ಅರ್ಧ ಹೋಳು ಸಾಕಂತ ಈ ಕ್ವಾಂಟಿಟಿಗೆ ಅರ್ಧ ಸಾಕು. ಅರ್ಧ ಹಿಂಡು. ಬೀಜ ಇಲ್ಲಲ್ಲ, ತೆಗ್ದಿದ್ದೀನಿ. ಬಿದ್ದರೆ 1-2 ಬೀಜ ತೆಗೆದ್ರಾಯ್ತು ಅಷ್ಟೇ. ರಸ ನೋಡ್ಕೋಬೇಕು, ಅದೇ ಎಷ್ಟು ಬರುತ್ತೆ ಅಂತಲ್ವಾ? ಚೆನ್ನಾಗಿದೆ. ರಸ ಚೆನ್ನಾಗಿಲ್ಲ ಅಂದ್ರೆ 1 ನಿಂಬೆಹಣ್ಣು ಬೇಕು. ಸೊ ರಸ ಎಷ್ಟು ಬರುತ್ತೆ ನೋಡ್ಕೊಂಡು ಹಿಂಡ್ಬೇಕು. ಸಾಕಾ? ನನಗೆ ನಿಂಬೆಹಣ್ಣು ಎಷ್ಟಿದ್ರು ನಡೆಯುತ್ತೆ. ಅದಕ್ಕೆ ನಮ್ಮಮ್ಮಂಗೆ ನಡೆಯಲ್ಲ ಅಷ್ಟು ನಿಂಬೆಹಣ್ಣು. ಇವರಷ್ಟು ತಿನ್ನಷ್ಟು ನಾವು ತಿನ್ನಲ್ಲ ನಿಂಬೆಹಣ್ಣು. ಆಹಾ, ನಿಂಬೆಹಣ್ಣು ಸಾರು ಹತ್ರ ಬಂದೆ ನೋಡಿ. ಇಲ್ಲಿ ನೋಡಿ ಹಿಂಗೆ ಆಸೆ ಆಗ್ತದ್ಯಾ? ನಾನು ರುಚಿ ನೋಡ್ತೀನಿ, ಆಮೇಲೆ ರುಚಿ ನೋಡ್ತಾ ನೋಡ್ತಾ ಇನ್ನೂ ಸ್ವಲ್ಪ ಆಸೆ ಮಾಡಿಸ್ತೀನಿ, ಆಮೇಲೆ ಮಾತಾಡೋಣ. ಓಕೆ? ಇದನ್ನು ಫಸ್ಟ್ ಒಂದು ಆ್ಯಕ್ಚುಲಿ ಲೋಟಕ್ಕೆ ಹಾಕೊಂಡ್ಬಿಡ್ಲಾ ಕುಡಿಯೋಕ್ಕೆ? ಒಗ್ಗರಣೆ ಹಾಕ್ಬೇಕಲ್ವಾ, ಅದು ಹಾಕಕ್ಕೆ ಮೊದಲೇ ನೀನು ಲೋಟಕ್ಕೆ ಹಾಕ್ಕೋಬೇಕು. ನಾನು ನೋಡಿ ಆಲ್ರೆಡಿ ಲೋಟಕ್ಕೆ, ಅಂದರೆ ನನಗೇನು ಒಗ್ಗರಣೆ ಆ್ಯಕ್ಚುಲಿ ಬೇಕಾಗಿಲ್ಲ, ನಾನು ಡೈರೆಕ್ಟ್ ಹಂಗೆ ಯಾವ್ದಕ್ಕೆ ಬೇಕೋ ಅದಕ್ಕೆ ಹಾಕ್ಲೇಬೇಕು. ಸೊ ಇದಕ್ಕೆ ನಾನು ಹೇಳಿಲ್ವಾ, ನಮ್ಮಮ್ಮ ಅಂತೂ ಪರ್ಟಿಕ್ಯುಲರ್ ಇದಕ್ಕೆ ಇದಾಗಬೇಕು ಅಂದ್ರೆ ಅದಕ್ಕೆ ಅದಾಗಲೇಬೇಕು. ಸೊ ಒಗ್ಗರಣೆ ಇಲ್ಲದೆ ನೋ ಕಾಂಪ್ರಮೈಸ್. ಇವಾಗ ನಾನು ರುಚಿ ನೋಡೋಕ್ಕೆ ವೆಯ್ಟ್ ಮಾಡಬೇಕು, ಯಾಕಂದರೆ ಫಸ್ಟ್ ಒಗ್ಗರಣೆ ಹಾಕಿ. ಒಗ್ಗರಣೆ ಹಿಂಗು ಬಿದ್ರೇನೆ ಅದಕ್ಕೆ ನಿಂಬೆಹಣ್ಣು ಸಾರು ಲಾಸ್ಟ್. ಓಕೆ. ಸೊ ಒಂದು ಸ್ವಲ್ಪ ತುಪ್ಪ, ಸ್ವಲ್ಪ ಸಾಸಿವೆ, ಜಾಸ್ತಿ ಸಾಸಿವೆ ಜಾಸ್ತಿ ಬೇಡ. ಓಕೆ. ಹಿಂಗು ಸಾಕು. ಸುಮ್ಮನೆ ಒಗ್ಗರಣೆ ಅಂತ ಅಲ್ವಮ್ಮ? ಒಗ್ಗರಣೆ ಹಾಕಿದ್ಮೇಲೆ ಟೇಸ್ಟ್ ಒಂಚೂರು ಚೇಂಜ್ ಆಗುತ್ತೆ ಅದು ನಮಗೆ. ಕರೆಕ್ಟ್. ಹಿಂಗೆ ಹಾಕ್ತಾ ಇದ್ದೀನಿ ಒಂಚೂರು. ಸಾಕು. ಹಿಂಗೂ ಅಷ್ಟೇ, ನಿಂಬೆಹಣ್ಣ ಡಾಮಿನೇಟ್ ಮಾಡಬಾರ್ದಲ್ವಾ? ಸೊ ಜಸ್ಟ್ ಫ್ಲೇವರ್ ಬರಬೇಕಷ್ಟೇ ಅಲ್ವಾ? ಕರ್ಬೇವಿನ ಸೊಪ್ಪು ಗಿರ್ಬೇವಿನ ಸೊಪ್ಪು ಏನು ಬೇಡವಾ? ಕೊತ್ತಂಬರಿ ಒಂದೇ ನಾನು ಹಾಕೋದು. ಚೆನ್ನಾಗಿ ಚಿಟಪಟ ಅಂತ ಇದೆ. ಈಗ ಸಾರಿಗೆ ಒಗ್ಗರಣೆ ಹಾಕುವ. ಹಾ ಇವಾಗ ನೋಡಿ ಇದನ್ನೇ ಹಾಕ್ತೀನಿ. ನನಗೆ ಆ್ಯಕ್ಚುಲಿ ಅದಿಷ್ಟ. ಓಕೆ. ಸೊ ಈಗ ಫೈನಲಿ ನಮ್ಮ ನಿಂಬೆಹಣ್ಣಿನ ಸಾರು ರೆಡಿ ಆಗಿದೆ. ಈಗ ನಾನು ಲೋಟಕ್ಕೆ ಹಾಕ್ಕೊಂಡು ರುಚಿನ ನೋಡ್ತೀನಿ. ಓಕೆ, ಬಿಸಿ ಬಿಸಿ ನಿಂಬೆಹಣ್ಣು ಸಾರು ನಮ್ಮಮ್ಮನ ಸ್ಟೈಲ್ ರೆಡಿ ಇದೆ. ನೋಡಮ್ಮ, ಟೇಸ್ಟ್ ಮಾಡೋಣ. ಚೆಸ್. ಆಹಾ ಕಂದ. ಚೆನ್ನಾಗಲ್ಲ. ಉಪ್ಪು ಖಾರ ಹುಳಿ ನಿಮ್ಗೆ ಬೇಕಾದ್ರೆ ಇನ್ನೊಂಚೂರು ನಿಂಬೆಹಣ್ಣು ನಿಂತ್ಕೊಳ್ಳಿ. ನಮಗೆ ಅದೇ ಚೆನ್ನಾಗಿದೆ, ಸಾಕು, ಕರೆಕ್ಟ್ ಆಗಿದೆ. ಯಾಕಂದ್ರೆ ಟೊಮೆಟೊ ಹುಳಿನೂ ಇದೆ, ನಿಂಬೆಹಣ್ಣಿನ ಹುಳಿನೂ ಇದೆ, ಆಮೇಲೆ ಜೀರಿಗೆ ಮೆಣಸದ ವಾಸನೆ ಎಲ್ಲ ಜೋರಾಗಿದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಆಗಿದೆ. ಆಹಾ, ಒಂದಿಷ್ಟೇ ಇಷ್ಟು ಅನ್ನಕ್ಕೆ ಜಾಸ್ತಿ ಸಾರು ಹಾಕೊಂಡು ಇದೇ ಚೆನ್ನಾಗಿದೆ. ಬರೀ ಇದೆ. ಸೂಪ್ ಥರ ನೀಟಾಗಿ ಕುಡಿದ್ಬಿಡ್ಬೋದು. ಹಾಯಾಗಿ ಅನ್ಸುತ್ತೆ. ನೆಗಡಿ ಗಿಗಡಿ ಬಂದಿದ್ದು ಅಥವಾ ರಾತ್ರಿ ಚಳಿಗಂತೂ ಹಿತವಾಗಿದೆ. ಬಾಯಿಗಂತೂ ತುಂಬ ಚೆನ್ನಾಗಿರುತ್ತೆ, ಸಕ್ಕದಾಗಿದೆ. ಯಾವಾಗ ಬೇಕಾದ್ರೆ ನೆಗಡಿ ಇರೋಗಿ ಇದು ಮಾಡಿಕೊಂಡ್ರೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ರೆಸಿಪಿನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಇದೇ ಥರ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೊ ನಮ್ಮಮ್ಮ ಮಾಡೋ ಸ್ಟೈಲ್ ನಿಂಬೆಹಣ್ಣು ಸಾರನ್ನು ನಿಮಗೆ ತೋರಿಸಿದ್ದೀವಿ. ಥ್ಯಾಂಕ್ಸ್ ಅಮ್ಮ. ಅಂದರೆ ತುಂಬ ಡಿಫ್ರೆಂಟ್ ಅಲ್ಲದೆ ಹೋದ್ರೂ ನಮ್ಮದು ಅಂತ ಒಂದು ಸ್ಟೈಲ್ ಇರುತ್ತಲ್ವಾ, ಇದನ್ನ ಅವ್ರು ಮಾಡ್ಕೊಂಡಾಗ ಅವ್ರಿಗೆ ಆಗುವಂಥ ಖುಷಿ ಇರುತ್ತಲ್ಲ. ಬಟ್ ಸಿಂಪಲ್ ಆಗಿ ರಾತ್ರಿ ಹೊತ್ತು ಇವಾಗೆಲ್ಲ ಇದರಿಂದ ಬರ್ತೀರಾ ಆಫೀಸ್ಗಳಿಂದ, ಬಿಸಿ ಬಿಸಿ ಅನ್ನ ಮಾಡ್ಕೊಂಡು
ತಿಂದ್ರೆ ಇದಕ್ಕಿನ್ನ ಸುಖ ಯಾವ್ದು ಬೇಡ. ಅಂಡ್ ಎಷ್ಟು ಬೇಗ ಆಗೋಗುತ್ತಲ್ವಾ ಇದು? ಬೇಗ ಆಗೋಗುತ್ತೆ. ಈ ಕಡೆ ಏನು ಕುಕ್ಕರ್ ಕೆಲ್ಸನೇ ಅಲ್ಲಿ ಇಲ್ಲ. ಇಟ್ಟು ಹಾ. ಅನ್ನ ಆಗೋಷ್ಟೊತ್ತಿಗೆ ಸಾರು ರೆಡಿ ಆಗೋಗುತ್ತೆ. ಸೊ ಈಸಿಯಾಗಿ ಎಲ್ಲ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸು ಸಿಂಪಲ್ ಆಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಕ್ವಿಕ್ ಆಗಿ. ಓಕೆ, ಸೊ ನೀವು ಇದನ್ನು ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನು ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಟಡಾ, ಬೈ ಬೈ, ಲವ್ ಯು ಆಲ್. ಬಾಯ್ ಬಾಯ್, ಲವ್ ಯು ಆಲ್.